ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿರೋದು ತಾಲಿಬಾನ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಆರೋಪಿಸಿದ್ದಾರೆ. ಇದೇ ವೇಳೆ ಹಾಡಿನ ಮೂಲಕ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿರುವ ಅಶೋಕ್, ನಕ್ಸಲ್, ಟೆರರಿಸಂ, ಲವ್ ಜಿಹಾದ್ಗಳನ್ನ ಕಾಂಗ್ರೆಸ್ ತಂದಿದ್ದು ಕೊಲೆಗಳಿಗೆ ಬಾಂಬ್ ಸ್ಫೋಟಕ್ಕೆ ಮುಕ್ತ ಅವಕಾಶ ನೀಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೊಸದಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಸ್ವಾಗತ ಮಾಡ್ತೀನಿ. ಇವರು ಹೊಸ ಗ್ಯಾರಂಟಿಗಳಿಗೆಲ್ಲ ನಾನು ಸ್ವಾಗತ. ಆ ಗ್ಯಾರಂಟಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾಂಗ್ರೆಸ್ ಅವರಿಗೆ. ಕಾಂಗ್ರೆಸ್ ಬಂತು, ನಕ್ಸಲ್ ತಂತು, ಕಾಂಗ್ರೆಸ್ ಬಂತು, ಟೆರರಿಸಂ ತಂತು, ಕಾಂಗ್ರೆಸ್ ಬಂತು, ಲವ್ ಜಿಹಾದ್ ತಂತು, ಕಾಂಗ್ರೆಸ್ ಬಂತು, ಹಿಂದೂಗಳ ಜೀವಕ್ಕೆ ಬೆಂಕಿ ಇಟ್ಟು, ಕಾಂಗ್ರೆಸ್ ಬಂತು, ಮುಸಲ್ಮಾನ್ ಮೂಲವಾದಿಗಳ ಉಪಟಳ ಹೆಚ್ಚಿತು, ಕಾಂಗ್ರೆಸ್ ಬಂತು, ಬೆಂಗಳೂರಿಗೆ ಬಾಂಬ್ ಬಂತು. ಇದು ಬರೀ ಟ್ರೈಲರ್ ಅಷ್ಟೇ. ಇದು ಅವ್ರು ಕೊಟ್ಟಿರೋ ಗ್ಯಾರಂಟಿಗಳ ಟ್ರೈಲರ್ ಅಷ್ಟೇ. ಹೊಸ ಬೋರ್ವೆಲ್ಗಳು ಹಾಕುವಂಥದ್ದಕ್ಕೆ ನಮ್ಮ ಸರ್ಕಾರ ಇದ್ದಾಗ 5,000 ರೂಪಾಯಿ ಟ್ರಾನ್ಸ್ಫರ್ ನಮಗೆ ಕೊಡ್ತಾ ಇದ್ರಿ. ಈಗ 2.5 ಲಕ್ಷ ಕೊಡಬೇಕು ರೈತರು. ಇದು ರೈತರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಚೊಂಬು. ಕರ್ನಾಟಕ ಸರ್ಕಾರ ನಮ್ಮಿಂದ ಬಿಜೆಪಿ ಸರ್ಕಾರ 4,000 ರೂಪಾಯಿ ಕೊಡ್ತಾ ಇತ್ತು. ಈ 4,000ಕ್ಕೆ ನಾಮ ಹೇಳಿದ್ರಿ ರೈತರಿಗೆ. ಇದು ರೈತರಿಗೆ ಕಾಂಗ್ರೆಸ್ ಕೊಟ್ಟಂತ 2ನೇ ಚೊಂಬು. ಹಾಲಿಗೆ, ಯಾಕಂದ್ರೆ ಈ ಹಾಲು ಪ್ರೋತ್ಸಾಹ ಧನ ಸುಮಾರು 4ರಿಂದ 5 ರೂಪಾಯಿ ನಾವು ಕೊಡ್ತಾ ಇದ್ರು ರೈತರಿಗೆ. ಕಳೆದ 6-7 ತಿಂಗಳಿಂದ ರೈತರಿಗೆ ಈ ಸಬ್ಸಿಡಿ ಕೊಟ್ಟೇ ಇಲ್ಲ. ಕಾಂಗ್ರೆಸ್ ಕೊಟ್ಟಂತ 3ನೇ ಚೊಂಬು. ಕಾಕತಾಳಿಯೋ ಏನೋ ಗೊತ್ತಿಲ್ಲ ಇವ್ರದು. ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಬರಗಾಲ, ಈಗ ಈ ಶನಿ ಕಾಲಿಟ್ಟದ ಮೇಲೆ ಇವಾಗೂ ಬರಗಾಲ. ಅದು ಇವರಿಗೆ ರೈತರಿಗೆ ಕೊಟ್ಟಂತ ಬರಗಾಲದ ಚೊಂಬು. ರಾಜ್ಯದಲ್ಲಿರೋದು ತಾಲಿಬಾನ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಆರೋಪಿಸಿದ್ದಾರೆ. ಇದೇ ವೇಳೆ ಹಾಡಿನ ಮೂಲಕ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿರುವ ಅಶೋಕ್, ನಕ್ಸಲ್, ಟೆರರಿಸಂ, ಲವ್ ಜಿಹಾದ್ಗಳನ್ನ ಕಾಂಗ್ರೆಸ್ ತಂದಿದ್ದು ಕೊಲೆಗಳಿಗೆ ಬಾಂಬ್ ಸ್ಫೋಟಕ್ಕೆ ಮುಕ್ತ ಅವಕಾಶ ನೀಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೊಸದಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಸ್ವಾಗತ ಮಾಡ್ತೀನಿ. ಇವರು ಹೊಸ ಗ್ಯಾರಂಟಿಗಳಿಗೆಲ್ಲ ನಾನು ಸ್ವಾಗತ. ಆ ಗ್ಯಾರಂಟಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾಂಗ್ರೆಸ್ ಅವರಿಗೆ. ಕಾಂಗ್ರೆಸ್ ಬಂತು, ನಕ್ಸಲ್ ತಂತು, ಕಾಂಗ್ರೆಸ್ ಬಂತು, ಟೆರರಿಸಂ ತಂತು, ಕಾಂಗ್ರೆಸ್ ಬಂತು, ಲವ್ ಜಿಹಾದ್ ತಂತು, ಕಾಂಗ್ರೆಸ್ ಬಂತು, ಹಿಂದೂಗಳ ಜೀವಕ್ಕೆ ಬೆಂಕಿ ಇಟ್ಟು, ಕಾಂಗ್ರೆಸ್ ಬಂತು, ಮುಸಲ್ಮಾನ್ ಮೂಲವಾದಿಗಳ ಉಪಟಳ ಹೆಚ್ಚಿತು, ಕಾಂಗ್ರೆಸ್ ಬಂತು, ಬೆಂಗಳೂರಿಗೆ ಬಾಂಬ್ ಬಂತು. ಇದು ಬರೀ ಟ್ರೈಲರ್ ಅಷ್ಟೇ. ಇದು ಅವ್ರು ಕೊಟ್ಟಿರೋ ಗ್ಯಾರಂಟಿಗಳ ಟ್ರೈಲರ್ ಅಷ್ಟೇ. ಹೊಸ ಬೋರ್ವೆಲ್ಗಳು ಹಾಕುವಂಥದ್ದಕ್ಕೆ ನಮ್ಮ ಸರ್ಕಾರ ಇದ್ದಾಗ 5,000 ರೂಪಾಯಿ ಟ್ರಾನ್ಸ್ಫರ್ ನಮಗೆ ಕೊಡ್ತಾ ಇದ್ರಿ. ಈಗ 2.5 ಲಕ್ಷ ಕೊಡಬೇಕು. ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೈತರು, ಇದು ರೈತರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಚೊಂಬು. ಕರ್ನಾಟಕ ಸರ್ಕಾರ ನಮ್ಮಿಂದ ಬಿಜೆಪಿ ಸರ್ಕಾರ 4,000 ರೂಪಾಯಿ ಕೊಡ್ತಾ ಇತ್ತು. ಈ 4,000ಕ್ಕೆ ನಾಮ ಹೇಳಿದ್ರಿ ರೈತರಿಗೆ. ಇದು ರೈತರಿಗೆ ಕಾಂಗ್ರೆಸ್ ಕೊಟ್ಟಂತ 2ನೇ ಚೊಂಬು. ಹಾಲಿಗೆ, ಯಾಕಂದ್ರೆ ಈ ಹಾಲು ಪ್ರೋತ್ಸಾಹ ಧನ ಸುಮಾರು 4ರಿಂದ 5 ರೂಪಾಯಿ ನಾವು ಕೊಡ್ತಾ ಇದ್ರು ರೈತರಿಗೆ. ಕಳೆದ 6-7 ತಿಂಗಳಿಂದ ರೈತರಿಗೆ ಈ ಸಬ್ಸಿಡಿ ಕೊಟ್ಟೇ ಇಲ್ಲ. ಕಾಂಗ್ರೆಸ್ ಕೊಟ್ಟಂತ 3ನೇ ಚೊಂಬು. ಕಾಕತಾಳಿಯೋ ಏನೋ ಗೊತ್ತಿಲ್ಲ ಇವ್ರದು. ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಬರಗಾಲ, ಈಗ ಈ ಶನಿ ಕಾಲಿಟ್ಟದ ಮೇಲೆ ಇವಾಗೂ ಬರಗಾಲ. ಅದು ಇವರಿಗೆ ರೈತರಿಗೆ ಕೊಟ್ಟಂತ ಬರಗಾಲದ ಚೊಂಬು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.